ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ನಾವಿವತ್ತು ಬಂದಿದ್ದೀವಿ. ದಸರಾ ಫ್ಲವರ್ ಶೋ ನಡೀತಿದೆ ಅಲ್ವಾ ಮೈಸೂರಲ್ಲಿ, ಕುಪ್ಪಣ್ಣ ಪಾರ್ಕಲ್ಲಿ. ಅಲ್ಲಿಗೆ ಬಂದಿದ್ದೀವಿ. ಈ ನೋಡೋಣ ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತ. ಎಂಟ್ರೆನ್ಸಲ್ಲಿ ನಾವು ಬಂದಿದ್ದಂಗೆ ಸ್ಟಾರ್ಟಿಂಗೆ ತುಂಬ ಮಳೆ ಬಂದ್ಬಿಡ್ತು. ನಾವು ಟಿಕೆಟ್ ಕೌಂಟರಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಯ್ತು ಅಲ್ಲೇ. ಮಕ್ಕಳು ಕೂಡ ಕರ್ಕೊಂಡು ಹೋಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಆಯಿತು. ಆದರೆ ಸ್ವಲ್ಪ ಮಳೆ ಬಂದುಬಿಟ್ಟು ಹಾಗೆ ನಿಂತು ಹೋಗ್ತಾ ಇತ್ತು. ಒಬ್ಬರಿಗೆ ಟಿಕೆಟು ದೊಡ್ಡವರಿಗೆ 50 ರುಪೀಸು, ಮಕ್ಕಳಿಗೆಲ್ಲ 25 ರುಪೀಸ್ ಇರಬೇಕು. ನನ್ನ ತಂಗಿ ತೊಗೊಂಡ್ಳು, ನಾನು ಹಾಗೆ ಬಂದೆ. ಈಗ ನೋಡ್ತಾ ಇರ್ಬೋದು, ನಾವು ಇಲ್ಲಿ ಗ್ಲಾಸ್ ಹೌಸ್ ಇದೆ ಅಲ್ವಾ, ಅದ್ರೊಳಗಡೆ ಬಂದಿದ್ದೀವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಆರ್ಮಿದು ವೆಹಿಕಲ್ಸ್ ಇರುತ್ತೆ ಅಲ್ವಾ, ಅದನ್ನು ಮಾಡಿದರು. ಅದಕ್ಕೆಲ್ಲ ಫ್ಲವರ್ಸ್ ಎಲ್ಲ ಹಾಕಿ ಒಳಗಡೆ ಬಂದರೆ ತುಂಬ ಚೆನ್ನಾಗಿ ಮಾಡಿದರು. ಆದರೆ ಅದನ್ನು ಮೇಂಟೆನೆನ್ಸ್ ನೀಟಾಗಿ ಮಾಡಿರಲಿಲ್ಲ ಅಂತ ನಾನು ಹೇಳ್ತಿದ್ದೀನಿ, ನನ್ನ ಕಡೆಯಿಂದ ಹೇಳ್ತಿರೋ ಒಪಿನಿಯನ್ನು. ಇವಾಗ ಓಪನ್ ಆಗಿದೆ, 3 ಡೇಸ್ ಆಗಿದೆ ಅಷ್ಟೇ. 3 ಡೇಸು ಇಲ್ಲ, 3ಗೆ ಓಪನ್ ಆಗಿದ್ದು. ನಾನು ಹೋಗಿರೋದು 5ಗೆ. ಆಲ್ರೆಡಿ ಫ್ಲವರ್ಸ್ ಎಲ್ಲ ನೋಡಿ ಎಲ್ಲ ಹಾಳಾಗಿಬಿಟ್ಟಿತ್ತು. ಈ ಎಲ್ಲ ಕಡೆ ಮಾಡ್ತಾರೆ, ನಾನು ನೋಡಿದ್ದೀನಿ. ನನ್ನ ತಂಗಿನೂ ಹೇಳ್ತಾ ಇದ್ಲು, ಬ್ಯಾಂಗ್ಳೂರಲ್ಲೂ ಎಲ್ಲ ಕಡೆ ಮಾಡ್ತಾರೆ, ಆದರೆ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತಾರೆ. 20 ಡೇಸೇ ಇರುತ್ತೆ, ಆ ಥರ ಮೇಂಟೈನ್ ಮಾಡ್ತಾರೆ. ಇಲ್ಲ, ಅಷ್ಟೊಂದು ಮೇಂಟೆನೆನ್ಸ್ ಇರಲಿಲ್ಲ, ಇನ್ನೂ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಬೋದಿತ್ತು. ಆದರೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅನುಭವ ಮಂಟಪ ಇರ್ಬೋದು. ಹೀಗೆ ನೋಡ್ತಾ ಎಲ್ಲ ತೋರಿಸ್ತೀನಿ ನಾನು ಏನೇನು ಮಾಡಿದ್ದಾರೆ ಅಂತ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ಅದೆಲ್ಲ ಟಚ್ ಮಾಡಿ ಸ್ವಲ್ಪ ಹಾಳು ಮಾಡ್ತಿದ್ರು. ಡೋಂಟ್ ಟಚ್ ಅಂತ ಎಲ್ಲ ಬರೆದಿರಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ನೋಡ್ತಾ ಇರ್ಬೋದು, ಒಂದು ಕಡೆಯಿಂದ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದರು. ಬುದ್ಧ ಸ್ಟ್ಯಾಚು ಮಾಡಿ ಅದನ್ನೆಲ್ಲ ಅವರು ಧ್ಯಾನ ಮಾಡ್ತಾರಲ್ವ, ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಡೆಕೋರೇಷನ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ, ಆದರೆ ಇನ್ನೂ ಸ್ವಲ್ಪ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಬೋದಿತ್ತು. ಇನ್ನೂ ಸ್ವಲ್ಪ ದಿನ ಚೆನ್ನಾಗಿರೋ ಥರ ಫ್ಲವರ್ಸ್ ಎಲ್ಲ ಅಂತ. ಇವಾಗ ಕಡೆ ನೋಡ್ತಾ ಇರ್ಬೋದು, ಎಲ್ಲ ಪ್ರತಿಯೊಂದೂ ತೋರ್ಸೋಕ್ಕೆ ಖುಷಿ ಆಗ್ತಿತ್ತು. ಆದರೆ ತುಂಬ ಮಳೆ ಬಂದಿದ್ದರಿಂದ ತುಂಬ ರಶ್ ಆಗಿಬಿಟ್ರು, ಜನ ಎಲ್ಲ ಒಳಗಡೆನೇ ಬಂದುಬಿಟ್ರು ಅದ್ರೊಳಗಡೆ. ಹಾಗೆ ನಾವು ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಎಲ್ಲ ಗ್ಲಾಸ್ ಹೌಸ್ ಒಳಗಡೆನೇ ತುಂಬ್ಕೊಂಡ್ಬಿಟ್ರು. ತುಂಬ ಮಳೆ ಬಂದ್ಬಿಡ್ತು. ಮಳೆ ಇರಬಾರ್ದಿತ್ತು. ದಸರಾ ಟೈಮಿಗೆ ಮಳೆ ಬರಲಿಲ್ಲ ಅಂದರೆ ಸಾಕು, ಎಲ್ಲ ನೋಡಿ ಎಂಜಾಯ್ ಮಾಡ್ಬೋದು. ಹಿಂಸೆ ಆಗುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿರೋರಿಗೆಲ್ಲ. ನಾನು ಆದ್ರೂ ಇರಲಿ ಅಂದ್ಬಿಟ್ಟು ನಾನು 1-2 ಛತ್ರಿ ತೊಗೊಂಡೋಗಿದ್ದೆ. ಹಾಗಾಗಿ ನಾವೇನು ನೆನೆಯಲಿಲ್ಲ, ಅದರೊಳಗಡೆ ಬಂದುಬಿಟ್ಟು ಅಲ್ಲೇ ಎಲ್ಲ ನಿಧಾನಕ್ಕೆ ಆರಾಮಾಗಿ ನೋಡಿಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಆ ಥರ ರೆಡ್ ಕಲರ್ ಇದೆಲ್ಲ ಲೀವ್ಸ್ ಎಲ್ಲ ಇತ್ತಲ್ಲ, ಅದು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿ ವೆಲ್ವೆಟ್ ರೋಸ್ ಇತ್ತು, ಅದು ಕೂಡ ಸಖತ್ತಾಗಿತ್ತು. ಬ್ಲೂ ರೋಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಮುದ್ದಮ್ಮ ಮಲ್ಕೊಂಬಿಟ್ಟಿದ್ಲು ಹಾಗೆಯೇ ಅವರಪ್ಪ ಎತ್ಕೊಂಡು ಬರ್ತಾ ಇದ್ದಾರೆ. ಅವಳಿಗೆ ನೋಡೋಕ್ಕೆ ಆಗಲಿಲ್ಲ. ಸಂಸತ್ ಭವನ ಬಗ್ಗೆ ಮತ್ತು ಭಾರತದ ಸಂವಿಧಾನ ಮತ್ತು ಮೈಸೂರು ಸಂಸ್ಥಾನದ ಸಭೆಗಳೆಲ್ಲ ಆಗಿರುತ್ತಲ್ಲ, ಅದ್ರ ಬಗ್ಗೆ ಎಲ್ಲ ಚಾರ್ಟ್ಸ್ ಎಲ್ಲ ಹಾಕಿದ್ರು ಅಲ್ಲಿ. ಅದನ್ನೆಲ್ಲ ನಾವು ತಿಳ್ಕೊಬೋದಿತ್ತು ಓದ್ಬಿಟ್ಟು. ಅನುಭವ ಮಂಟಪ ಮತ್ತು ಆಧುನಿಕ ಸಂಸತ್ತು ಅದ್ರ ಬಗ್ಗೆನೇ ಹಾಕಿದರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಇದನ್ನು ಸ್ಥಾಪನೆ ಮಾಡಿದ್ದು, ಅಲ್ಲಿ ನಮ್ಮ ಪ್ರಭುಗಳು ಇದನ್ನು ಪೀಠಾಧ್ಯಕ್ಷರಾಗಿದ್ದರು ಅಂತ ಎಲ್ಲ ಅದನ್ನೆಲ್ಲ ಕೂಡ ಹಾಕಿದರು. ಈಗ ಸಂವಿಧಾನದ ಬಗ್ಗೆನೂ ಇದೆ. ಭಾರತದ ಸಂವಿಧಾನ ಯಾವಾಗ ಸ್ಟಾರ್ಟ್ ಆಯಿತು, 1947 ಆಗಸ್ಟ್ 15ರಂದು ಸ್ಟಾರ್ಟ್ ಆಯಿತು ಅಂತ ಎಲ್ಲ ಮಾಡಿ ಅಲ್ಲಿ ಹಾಕಿದರು ಚಾರ್ಟು. ಅದನ್ನೆಲ್ಲ ನಾವು ಓದಿ ತಿಳ್ಕೊಬೋದಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸಖತ್ತಾಗಿತ್ತು. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಫ್ಲವರ್ಸು. ಎಷ್ಟು ದಿವಸದಿಂದ ಹಾಕಿರ್ತಾರೆ ಅಂತ ಗೊತ್ತಿಲ್ಲ. ಮೇಂಟೆನೆನ್ಸ್ ಎಲ್ಲ ತುಂಬ ಮಾಡಬೇಕಾಗುತ್ತೆ ಇದಕ್ಕೆಲ್ಲ. ಫಸ್ಟಿಂದನೇ ತಯಾರಿ ಎಲ್ಲ ಮಾಡ್ಕೊಂಡಿರ್ತಾರೆ ಫ್ಲವರ್ ಶೋಗೆ ಅಂತಲೇ ಅಂದ್ಕೊತೀನಿ. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ಎಲ್ಲ. ಸಂಸತ್ ಭವನ ಕೂಡ ಮಾಡಿದರು, ತುಂಬ ಚೆನ್ನಾಗಿತ್ತು. ಏನೋ ಒಂಥರ ರಿಯಲ್ ಆಗಿ ಅನ್ನಿಸ್ತಾ ಇತ್ತು. ಅಲ್ಲಿ ಹೋಗಂತೂ ನೋಡೋಕ್ಕಾಗಿಲ್ಲ, ನೋಡೋಣ ಒಂದ್ಸರಿ ಯಾವಾಗಾದರೂ. ಇವಾಗ ಮತ್ತೆ ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಗಡೆ ಬರೋ ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಿ ಎಷ್ಟು ನೋಡಿದ್ರು ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಮಾಡಿದರು ಅಲ್ಲೆಲ್ಲ ಡೆಕೋರೇಟ್ ಎಲ್ಲ. ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ನೋಡೋ ಅಷ್ಟರಲ್ಲಿ ಅದ್ರ ಬಗ್ಗೆ ಪಕ್ಕದಲ್ಲೇ ಇತ್ತಲ್ವ, ಅದನ್ನೆಲ್ಲ ಓದ್ಕೊಂಡು ಸ್ಟ್ಯಾಚುಗಳೆಲ್ಲ ನಿಲ್ಲಿಸಿದ್ರು, ಅದನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದು ನೀವು ಒಂದ್ಸರಿ ಮೈಸೂರಲ್ಲಿದ್ದರೆ ಹೋಗಿ ವಿಸಿಟ್ ಮಾಡಿ. ಇದು 10-12ವರೆಗೂ ಇರುತ್ತೆ ಅನಿಸುತ್ತೆ. ಅಷ್ಟರಲ್ಲಿ ಫ್ಲವರ್ಸ್ ಎಲ್ಲ ಹಾಳಾಗಿರುತ್ತೆ ನಾರ್ಮಲ್ಲು. ಸಂವಿಧಾನದ ಮೌಲ್ಯಗಳನ್ನು ನಾವು ತಿಳ್ಕೊಬೇಕು ಅಂತ ಎಲ್ಲ ಅಲ್ಲಿ ಹಾಕಿದರು. ತುಂಬ ಚೆನ್ನಾಗಿತ್ತು, ಅದೆಲ್ಲ ಓದಿ ತುಂಬ ಇಷ್ಟ ಆಯಿತು. ವಚನ ಸಾಹಿತ್ಯ, ಇತಿಹಾಸದ ಅಂಶಗಳು ಎಲ್ಲ ಹಾಕಿದರು, ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಪೆನ್ಸಿಲ್ ಆರ್ಟ್ ಮಾಡಿದರು ಬಸವಣ್ಣದ ಮತ್ತು ಅಂಬೇಡ್ಕರ್ ಅವ್ರದ್ದು, ಅದು ಕೂಡ ತುಂಬ ಚೆನ್ನಾಗಿತ್ತು. ಇವಾಗ ನಾವು ಮುಂದೆ ಬರ್ತಾ ಫ್ಲ್ಯಾಗ್ ಥರ ಮಾಡಿದರು, ಅದಂತೂ
ಸಖತ್ ಇಷ್ಟ ಆಯಿತು. ಅದು ವಿಡಿಯೋ ಮಾಡ್ಬೇಕಾದ್ರೆ ಒಂಥರ ಖುಷಿ ಆಯ್ತಿತ್ತು, ಅಷ್ಟು ನೀಟಾಗಿ ಬರ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಮತ್ತು ಮುಂದೆ ಬರ್ತಾ ಬರ್ತಾ ಇಲ್ಲಿ ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನೋದು ಒಂದು ಥೀಮಲ್ಲಿ ಎಲ್ಲ ಕೆಲಸ ಮಾಡ್ತಿರೋ ಥರ, ಕೈಲಿ ಕೆಲಸ ಮಾಡಿದ್ರೇ ನಾವು ಊಟ ಎಲ್ಲ ಮಾಡೋಕ್ಕಾಗೋದು, ತಿನ್ನೋಕ್ಕಾಗೋದು, ಬಾಯಿ ಮೊಸರಾಗುತ್ತೆ ಅವಾಗ ಅನ್ನ ಒಂದು ಥೀಮಲ್ಲಿ ಇಲ್ಲಿ ಅಕ್ಕ ಮಹಾದೇವಿಯವರಾಗಿರ್ಬೋದು ಅನುಭವ ಮಂಟಪದ ವಿಚಾರಗಳು ಏನಿದೆ, ಅವರು ಯಾವ ಥರ ಇದು ಮಾಡ್ತಾಯಿದ್ರು ಅನ್ನೋದನ್ನ ಇದರಲ್ಲಿ ತೋರಿಸ್ಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ಎಲ್ಲ ಕೂಡ ತುಂಬ ಇಷ್ಟ ಆಯಿತು. ತುಂಬ ಜನ ಇದ್ದರು, ತುಂಬ ಜನ. ಮಳೆ ಅಂತ ಅಂದರು ನಮ್ಮ ಮೈಸೂರಿಯನ್ಸಿಗೆ ತುಂಬ ಲಕ್ಕಿ ಇರ್ಬೋದು, ನಾವು ಎಲ್ಲ ಥರ ನೋಡ್ತಾ ಇರ್ತೀವಿ, ಅಷ್ಟು ಜನ ಅಟೆಂಡ್ ಮಾಡ್ತಾರೆ ಎಲ್ಲ ಫಂಕ್ಷನ್ನ ಅಂತ ನೋಡಿ ನನಗಂತೂ ಸಖತ್ ಖುಷಿ ಆಯಿತು. ಇದಾದಮೇಲೆ ನಾವು ತುಂಬ ಕಡೆ ಹೋದ್ವಿ ಎಲ್ಲ ನೋಡೋಕ್ಕೆ, ಡಾಗ್ ಶೋ ಆಗಿರ್ಬೋದು, ಮಕ್ಕಳ ದಸರಾ ಆಗಿರ್ಬೋದು, ಎಲ್ಲ ಕಡೆ ವಿಸಿಟ್ ಮಾಡಿದ್ದೀವಿ. ಸಖತ್ತು ಜನ ಅಷ್ಟು ಜನ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಮಳೆ ಅಂತಲೂ ಗೊತ್ತಿಲ್ಲದೇ ಎಂಜಾಯ್ ಮಾಡ್ತಿದ್ದಾರೆ ಅಂತಂದರೆ. ಮತ್ತು ನಾವು ಇಲ್ಲಿ ಬರ್ತಾ ಮುಂದೆ ಮತ್ತೆ ರೋಬೋಟಿಕ್ ಬಟರ್ಫ್ಲೈ ಗಾರ್ಡನ್ ಇತ್ತು, ಅಲ್ಲಿಗೂ ಕೂಡ 50 ರೂಪೀಸ್ ಒಬ್ರಿಗೆ ಚಾರ್ಜ್ ಮಾಡ್ತಾರೆ. ಅಲ್ಲಿ ಮತ್ತೆ ಟಿಕೆಟ್ ತೊಗೊಬೇಕಾಗುತ್ತೆ. ನಾವು ಟಿಕೆಟ್ ತೊಗೊಂಡು ಒಳಗಡೆ ಬಂದರೆ ತುಂಬ ಚೆನ್ನಾಗಿತ್ತು, ರೋಬೋಟಿಕ್ ಆಗಿ ಅದೆಲ್ಲ ಚೆನ್ನಾಗಿ ಮಾಡಿದರು, ಚೆನ್ನಾಗಿತ್ತು. ಮಕ್ಕಳು ನಮ್ಮ ಬಬ್ಲು ಅಂತೂ ಕಚ್ಬಿಟ್ರಿ ಅಮ್ಮ ಮುಂದೆ ಹೋದ್ರೆ ಅಂತ ಹೆದ್ರಕೊಂತಿದ್ದ ಒಂದು ಸ್ವಲ್ಪ. ಆಮೇಲೆ ಅವನಿಗೆ ಗೊತ್ತಾಯಿತು ಅದು ರೋಬೋಟಿಕ್ಕಾಗಿ ಮಾಡಿರೋದು, ಅದು ಹಾಗೆ ಮಾಡ್ತಾ ಇರುತ್ತೆ, ನೋಡ್ಬೋದು ಅಂತ. ಇಲ್ಲಂತೂ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ನೋಡ್ತಾನೆ ತುಂಬ ಟೈಮ್ ಆಗೋಯ್ತು. ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ನಾವು ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಒಂದು ಅರ್ಧ ಗಂಟೆ ಆರಾಮಾಗಿ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಎಲ್ಲ ನೋಡಿಕೊಂಡು ಬಂದ್ವಿ. ಎಲ್ಲ ಥರ ಬಟರ್ಫ್ಲೈಸ್ ಇತ್ತು ಅಲ್ಲಿ, ಯಾವ್ಯಾವ ಥರ. ಮತ್ತು ಸನ್ಫ್ಲವರ್ಸ್ದೆಲ್ಲ ಹಾಕಿದ್ರು. ಅಯ್ಯೋ, ಅಲ್ಲಿ ಬಂದಿರೋರು ಸುಮ್ಮನೆ ನೋಡ್ಕೊಂಡು ಹೋಗಬೇಕು, ಪಾಪ ಅದೆಲ್ಲ ಟಚ್ ಮಾಡಿರಬಾರ್ದು, ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅಂತ ಹೇಳಲ್ಲ. ಯಾರೋ ಒಬ್ಬರು ಅದು ಫ್ಲವರ್ ಎಲ್ಲ ಎತ್ಕೊಂಡು ಹೋಗ್ತಾಯಿದ್ರು, ಅದೊಂದು ಸ್ವಲ್ಪ ಬೇಜಾರಾಯಿತು. ಹೇಳಿದ್ವಿ ನಾವು ತೊಗೊಂಡು ಹೋಗಬಾರ್ದು ಆ ಥರ ಅಂತ, ಆದ್ರೂ ಕೂಡ ಅವ್ರು ಕೇಳಲಿಲ್ಲ, ತೊಗೊಂಡು ಹೋಗ್ತಾಯಿದ್ರು. ಅದೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಚೆನ್ನಾಗಿತ್ತು. ಇವಾಗ ನೋಡ್ತಾ ಇರ್ಬೋದು, ಇದು ಎಷ್ಟು ದೊಡ್ಡದು ಅನ್ನಿಸ್ತಿತ್ತು, ಅದು ನಮಗೆ ನೋಡೋಕ್ಕೆ ಭಯ ಆಯ್ತಿತ್ತು, ಹತ್ರಕ್ಕೆ ಹೋಗ್ಬಿಟ್ರೆ ಎಲ್ಲಿ ಕಚ್ಬಿಡುತ್ತೋ ಅಂತ ಅನ್ನಿಸ್ತಾ ಇತ್ತು. ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ಅವರಿಗಂತೂ ದಸರಾ, ನನ್ನ ಮಗಳು ಯಾವಾಗಲೂ ಕೇಳ್ತಾ ಇರ್ತಾಳೆ, ದಸರಾ ಯಾವಾಗಮ್ಮ. ದಸರಾ ಬಂದಾಗಿಂದ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಬಟರ್ಫ್ಲೈ ನೋಡ್ತಾ ಎಷ್ಟೆಷ್ಟು ದೊಡ್ಡ ಬಟರ್ಫ್ಲೈಸ್ ಎಲ್ಲ ಮಾಡಿದರು. ತುಂಬಾ ಜನ ಇದ್ದರು. ನಮ್ಮ ಮಕ್ಕಳೆಲ್ಲರೂ ತುಂಬ ಎಂಜಾಯ್ ಮಾಡಿದ್ರು, ನಾವು ಕೂಡ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅವತ್ತು ನನ್ನ ಬರ್ಡೇ ಕೂಡ ಆಗಿತ್ತು, ಹಾಗಾಗಿ ಹೊರ್ಗಡೆನೇ ಎಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಮನೆಯಲ್ಲಿ ನಾವು ಹೊರಗಡೆ ಹೋಗೋಣ ಮತ್ತೆ ಡಿನ್ನರಿಗೆ ಅಂದ್ಕೊಂಡ್ವಿ, ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ತಂಗಿನೇ ಎಲ್ಲ ಸರ್ಪ್ರೈಸಾಗೆಲ್ಲ ತೊಗೊಂಬಂದ್ಬಿಟ್ಟು ಮನೆಯಲ್ಲೇ ಮಾಡಿಬಿಟ್ಟಿದ್ಲು. ಕೇಕ್ ತೊಗೊಂಬರಕ್ಕಂತ ಹೋಗ್ಬಿಟ್ಟು ಅವಳು ಚಿಕನ್ ಕೂಡ ತೊಗೊಂಬಂದ್ಬಿಟ್ಟಿದ್ದಾಳೆ. ಅವಳೇ ಅಡುಗೆ ಎಲ್ಲ ಮಾಡಿ, ಬಿರಿಯಾನಿ ಎಲ್ಲ ಮಾಡಿ, ಚಿಕನ್ ಚಾಪ್ಸು, ಕಬಾಬ್ ಎಲ್ಲ ಅವಳೇ ಮಾಡಿದ್ಲು. ತುಂಬ ಚೆನ್ನಾಗಿ ಬಂದಿತ್ತು. ಅದೆಲ್ಲ ಅವಳು ವೀಡಿಯೋ ಅವಳು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಳೆ, ನೋಡಿ. ಮತ್ತು ಹೊರಗಡೆ ಬಂದರೆ ಇಲ್ಲಿ ಫೋಟೋ ಫ್ರೇಮ್ ಎಲ್ಲ ಮಾಡಿದರು, ಅದು ಕೂಡ ಮಕ್ಕಳಿಗೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು. ಹೊರಗಡೆ ಅಂತೂ ತುಂಬ ಡ್ರ್ಯಾಗನ್ ಫ್ಲೈ ಎಲ್ಲ ಮಾಡಿದರು, ಅದು ಕೂಡ ಸಖತ್ತಾಗಿತ್ತು. ಇನ್ನು ಹೊರಗಡೆ ಬಂತಂದರೆ ಏನು ಫ್ಲವರ್ಸೇ ಏನೋ ಧರೆಗಿಳಿದ್ಬಿಟ್ಟಿತ್ತು, ಎಲ್ಲೋ ಭೂಲೋಕಕ್ಕೆ ಬಂದುಬಿಟ್ಟಿತ್ತು, ಯಾವುದೋ ಲೋಕದಲ್ಲಿದ್ದೀವಿ ಅಂತಲೇ ಅನ್ನಿಸ್ತಾ ಇತ್ತು. ಎಲ್ಲ ಥರ ಸ್ಟ್ಯಾಚ್ಯೂಸ್ ಅಲ್ಲಿತ್ತು, ತುಂಬಾ ಅಟ್ರಾಕ್ಷನ್ ಆಗಿ ಮಾಡಿದರು. ಮಳೆ ಬಂದಿಲ್ಲ ಅಂದಿದ್ರೆ ಇನ್ನೂ ಸಖತ್ ಎಂಜಾಯ್ ಮಾಡ್ತಿದ್ವಿ, ಮಾಡ್ತಿದ್ರು ಎಲ್ಲರೂ ಜನ. ಪಾಪ ಸ್ವಲ್ಪ ಮಳೆ ಬಂದುಬಿಟ್ಟು ಡಿಸ್ಟರ್ಬ್ ಮಾಡ್ತು. ಇಲ್ಲಿ ಶ್ರೀ ದೇವಿದು ಅವತಾರಗಳಿರುತ್ತಲ್ಲ, ಆ ಥರದ್ದೆಲ್ಲ ಒಂದು ಫ್ರೇಮ್ ಅಂತ ಮಾಡಿಬಿಟ್ಟು ಈ ಥರ ಬರ್ತಾಯಿತ್ತು ಅಲ್ಲಿ. ಚೆನ್ನಾಗಿತ್ತು, ಏನೋ ಒಂಥರ. ಆದರೆ ಮಳೆ ಬರಬಾರ್ದಿತ್ತು ಅನ್ನೋದು ಒಂದೇ ಒಂದು ಬಿಟ್ಟರೆ ಇನ್ನೇನು ಇಲ್ಲ. ಬಸವಣ್ಣ ಎಲ್ಲ ಥರ ಮಾಡಿದರು. ಇದು ಟಾಂಗಾ ರೈಡು ಮತ್ತು ಐ ಲವ್ ಮೈಸೂರು ತುಂಬ ಥರ ಇತ್ತು. ಅಲ್ಲಿ ಮುಂದೆ ಹೋಯ್ತಾ ಇದಿತ್ತು, ಯಾವುದು ಇದು ಕನ್ನಡ ಫ್ಲ್ಯಾಗ್, ಕರ್ನಾಟಕ ಫ್ಲ್ಯಾಗು, ಮತ್ತು ಆ ಕಡೆ ಈ ಕಡೆ ಆನೆದೆಲ್ಲ ಮಾಡಿದರು. ನನ್ನ ಮಗಳಿಗೆ ಇನ್ನೊಂದಿತ್ತು ಅಂತ ಅಂದರೆ, ಈ ಸರಿ ಅರ್ಜುನನ್ ಮಾಡಿರ್ತಾರೆ ಅಂತ ಅವಳು ಮನೆಯಲ್ಲೇ ಅಂತ ಇದ್ಲು, ಆದರೆ ಅದು ಮಾಡಿರಲಿಲ್ಲ. ವಾಯ್ಸ್ ಓವರ್ ಕೊಡ್ಬೇಕಾದ್ರು ಅಂತಿದ್ಲು, ಅರ್ಜುನನ್ ಮಾಡಬೇಕಿತ್ತು, ಅದೊಂದು ಮಿಸ್ ಆಯಿತು ಅಂತ. ಇದು ನೋಡಿ, ಮೈಸೂರು ಅರಮನೆ, ರಾಜಮಾತೆ, KSRTC ಬಸ್ದು ಇವಾಗ ಬಂದಿದೆ ಅಲ್ವಾ ಫ್ರೀ ಬಸ್ಸು, ಅದು ಕೂಡ ಮಾಡಿದರು. ಮತ್ತು ಯಾವ್ಯಾವುದು ಭಾಗ್ಯಗಳೆಲ್ಲ ಕೊಟ್ಟಿದ್ದಾರಲ್ವ ಇವಾಗ 5, ಅದನ್ನು ಕೂಡ ಫ್ಲವರ್ಸಲ್ಲೆಲ್ಲ ಮಾಡಿ ಹಾಕಿದರು. ಚೆನ್ನಾಗಿತ್ತು, ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ರು, ಎಷ್ಟೊಂದು ಜನ. ಮತ್ತು ವರ್ಲ್ಡ್ ಕಪ್ ಇದನ್ನು ಮಾಡಿದರು. ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಧಾನಕ್ಕೆ ಆರಾಮಾಗಿ
ಮತ್ತೆ ನಾವು ನೆಕ್ಸ್ಟ್ ಹೋಗಿದ್ದು ಇಲ್ಲಿ ಎಲ್ಲ ಮುಗಿದ್ಮೇಲೆ ಆನೆ ನೋಡೋಕ್ಕೆ ಅಂದ್ಬಿಟ್ಟು ಹೋದ್ವಿ. ಹೋಗ್ತಾನೆ ಸ್ವಲ್ಪ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಪದೇ ಮಳೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದೀನಿ, ಅದು ಹಾಗೆ ಆಯಿತು. ಒಂದು ಸ್ವಲ್ಪ ನೋಡ್ತಾ ಇದ್ವಿ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಿತ್ತು, ಇನ್ನೊಂದು ಸ್ವಲ್ಪ ನೋಡ್ತಾ ಇದ್ವಿ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಿತ್ತು, ಹಾಗಾಗ್ತಿತ್ತು. ಇಲ್ಲಿ ನೋಡಿ, ಇದಂತೂ ನಂಗೆ ಸಖತ್ ಇಷ್ಟ ಆಯಿತು, ಐ ಲವ್ ಮೈಸೂರು ಅಂತ. ಇಲ್ಲೇ ತುಂಬ ಜನ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಕೆ ಇಲ್ಲಿ ತುಂಬ ಜನ ಕಾಯ್ತಾ ಇದ್ರು. ಅರಮನೆ ಆಗಿರ್ಬೋದು, ಮತ್ತು ಮಹಿಷಾಸುರದ್ದು ಸ್ಟ್ಯಾಚು ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ನೋಡಿ, ಇದಂತೂ ನನಗೆ ಆಶ್ಚರ್ಯನೇ ಆಯಿತು. ದೂರದಿಂದ ಏನಂತ ನನಗೆ ಅರ್ಥ ಆಗಲಿಲ್ಲ ಯಾವುದ್ರಲ್ಲಿ ಮಾಡಿರೋದು ಅಂತ. ಹತ್ತಿರದಿಂದ ಹೋಗಿ ನೋಡಿದ್ರೆ ಅದೆಲ್ಲ ಫುಲ್ ಮೆಣಸಿನ್ಕಾಯಲ್ಲಿ ಮಾಡಿದರು, ರೆಡ್ ಮಿರ್ಚಿಲಿ. ಸಖತ್ತಾಗಿತ್ತು, ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮತ್ತು ಅಲ್ಲಿ ಮಕ್ಕಳಿಗೆ ಕೂಡ ಆಟ ಆಡೋಕ್ಕೆ ಏನು ಜಾಯಿಂಟ್ ವೀಲ್ಸ್ ಎಲ್ಲ ಹಾಕಿದರು. ನಾವು ಇವಾಗ ಆಟ ಆಡೋದು ಬೇಡ ಮಳೆ ಟೈಮಲ್ಲಿ ಅಂದ್ಬಿಟ್ಟು ಇನ್ನೊಂದು ಸರಿ ಕರ್ಕೊಂಡು ಬರ್ತೀವಿ ಅಂತ ಬಂದ್ವಿ. ನೋಡ್ತಾ ಇರ್ಬೋದು, ಆಟ ಆಡ್ತಿದ್ರು, ಮಳೆಯಲ್ಲೂ ತುಂಬ ಜನ ಎಂಜಾಯ್ ಮಾಡ್ತಿದ್ರು. ಮತ್ತು ಇದರಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಮಲೆ ಮಹದೇಶ್ವರದ್ದು ಸ್ಟ್ಯಾಚುನ ನಿಲ್ಲಿಸ್ಬಿಟ್ಟು ಅದು ಚಕ್ರ ಥರ ಹಿಂದ್ಗಡೆ ಡಿಸೈನ್ ಎಲ್ಲ ಮಾಡಿದರು. ಉಲ್ಲಾಸ ಅಗರಬತ್ತಿ ಅವ್ರ ಕಡೆಯಿಂದ ಅನಿಸುತ್ತೆ, ಮೋಸ್ಟ್ಲಿ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಇತ್ತು ಅಲ್ಲಿ. ಚೆನ್ನಾಗಿತ್ತು. ಇನ್ನೂ ಆ ಕಡೆ ಎಲ್ಲ ಇತ್ತು, ಆ ಕಡೆ ಹೋಗೋಕ್ಕಾಗಲಿಲ್ಲ, ತುಂಬ ಮಳೆ. ಅಲ್ಲಿ ನಡೆಯೋಕ್ಕೂ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು, ಎಲ್ಲ ಜಾರ್ತಾ ಇತ್ತು, ಸ್ಕಿಡ್ ಆಗ್ತಿತ್ತು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಅದು ಜಾಯಿಂಟ್ ವೀಲ್ಸ್ ಎಲ್ಲ ತುಂಬ ದೊಡ್ಡದೇ ಹಾಕಿದ್ದಾರೆ. ಅಲ್ಲಿ ಅರಮನೆ ಮುಂದೆನೂ ಗ್ರೌಂಡ್ ಇದೆ ಅಲ್ವಾ, ಅಲ್ಲೂ ಕೂಡ ವಸ್ತು ಪ್ರದರ್ಶನ ಅಲ್ಲೂ ಕೂಡ ಹಾಕಿದ್ದಾರೆ, ಇಲ್ಲೂ ಕೂಡ ಹಾಕಿದ್ದಾರೆ. ಅಲ್ಲಿಗೂ ಕೂಡ ಹೋಗಿ ನಾವು ಎಂಜಾಯ್ ಮಾಡ್ತೀವಿ ನೆಕ್ಸ್ಟು ಹೋಗ್ತಾ ಇವಾಗ ಒಂದೊಂದೇ ಪ್ಲೇಸ್ನ ಕವರ್ ಮಾಡ್ತಾ ಇದ್ದೀವಿ. ನನ್ನ ತಂಗಿಯವರು ಬಂದಿರೋದ್ರಿಂದ ಇಬ್ಬರು ಸೇರಿ ಹಾಕ್ತೀವಿ. ಅವಳ ಯೂಟ್ಯೂಬ್ ಚಾನಲಲ್ಲೂ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಳೆ, ನಿವೇದಿತಾ ವ್ಲಾಗ್ಸ್ ಅಂತ. ಅವಳ ಚಾನಲಲ್ಲಿ ಕೂಡ ನೋಡಿ ಎಂಜಾಯ್ ಮಾಡಿ ವೀಡಿಯೋಸ್ನ. ಇವಾಗ ನೋಡ್ತಾ ಇರ್ಬೋದು, ಇದು ಕೂಡ ಸಖತ್ತಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಎಲಿಫೆಂಟ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಕರ್ನಾಟಕದ್ದು ಏನದು ಬೇಬಿ ಮಾಡೆಲ್ ಥರ ಮಾಡಿದ್ರಲ್ವ, ಚೆನ್ನಾಗಿತ್ತು. ಇಲ್ಲೂ ಕೂಡ ತುಂಬ ಜನ ಫೋಟೋಸ್ ಕ್ಲಿಕ್ ಮಾಡ್ಕೊಂಡಿದ್ರು. ನಾವು ಮೈಸೂರಿಯನ್ಸು ತುಂಬ ಪುಣ್ಯವಂತರು ಅಂತಲೇ ಹೇಳ್ಬೋದು. ಎಲ್ಲ ಥರ ಎಂಜಾಯ್ ಮಾಡ್ತೀವಿ ದಸರಾ ಟೈಮ್ ಬಂದರೆ. ಅಂದರೆ ನಾವು 2 months ಎಲ್ಲ ನೋಡಿನೇ ಸುಸ್ತಾಗ್ಬಿಟ್ಟಿರ್ತೀವಿ ಅನಿಸುತ್ತೆ. ಇವಾಗ ಇಲ್ಲಿಂದ ನಾವು ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿ ಆನೆಗಳು ಬರಲ್ವಾ ಅಂತ ಗೊತ್ತಿರಲಿಲ್ಲ ಇವತ್ತು, ಯಾಕಂದರೆ ಮಳೆ ಬರ್ತಿತ್ತಲ್ವ. ನಮ್ಮ ಮನೆಯವರು 90% ಬರಲ್ಲ ಅಂತಲೇ ಹೇಳಿದರು. ನೋಡೋಣ, ಹೋಗ್ತಾ ದಾರಿಲೇ ಇರೋದ್ರಿಂದ ಕೇಳ್ಕೊಂಡು ಹೋಗೋಣ ಅಂತ ಹೋದ್ವಿ. ತುಂಬ ಟೈಮು ಆಗಿತ್ತು, ಇವತ್ತು ಬರಲ್ಲ ಮೋಸ್ಟ್ಲಿ ಅಂತ ಹೇಳಿದ್ರು. ಹಾಗಾಗಿ ನಾವು ಮನೆ ಕಡೆ ಬಂದ್ವಿ. ನೆಕ್ಸ್ಟು ಇನ್ನೊಂದು ದಿನ ಹೋದರೆ ಆಯಿತು ಅಂತ. ಆ ವಿಡಿಯೋನ ನನ್ನ ತಂಗಿ ಅಪ್ಲೋಡ್ ಮಾಡ್ತಾಳೆ. ನಾವು ಮಾರನೇ ಬೆಳಿಗ್ಗೆ ಹೋಗಿಬಿಟ್ಟು ಆ ವಿಡಿಯೋ ನೋಡ್ಕೊಂಡು ಬಂದಿದ್ದೀವಿ. ಆನೆ ಎಲ್ಲ ಮಾರ್ನಿಂಗೇ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ನಾವು ಎಷ್ಟು ಸರಿ ಆನೆ ನೋಡೋಕೆ ಹೋದ್ರೂ ಅದು ಖುಷಿನೇ ಆಗುತ್ತೆ, ಬೇಜಾರಂತೂ ಆಗೇ ಇಲ್ಲ. ನಾವು 3 ಕಡೆ ಹೋಗಿ ನೋಡ್ಕೊಂಬಂದ್ವಿ ಒಂದೇ ದಿನ. ಈ ಕಡೆ ಬರುತ್ತೆ ಬಾ ಅಂತ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ತೋರಿಸಿದ್ರು. ಮಕ್ಕಳಿಗೆಲ್ಲ ಸಖತ್ ಖುಷಿ ಆಯಿತು. ಈ ಮಳೆಲೂ ನಮ್ಮ ಮೈಸೂರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಅದು ನೋಡೋಕ್ಕೇ ಒಂದು ಖುಷಿ. ನಮ್ಮ ಮನೆಯವ್ರು ಇವಾಗ ಕೇಳ್ತಿದ್ದಾರೆ ಆನೆ ಬರಲ್ವಾ ಅಂತ. ಆನೆ ಏನು ಬರಲ್ಲ ಅಂತ ಹೇಳಿದ್ರಲ್ವ, ಹಾಗಾಗಿ ನಾವು ಇವಾಗ ಮನೆ ಕಡೆ ಹೊರಟಿದ್ದೀವಿ. ನನ್ನ ಈ ವಿಡಿಯೋಸ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ನನ್ನ ವೀಡಿಯೋಸು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನನ್ನ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.